It's day 10. ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೆಲ್ದಿ ಲೈಫ್ ಸ್ಟೈಲ್ ಅಂಡ್ 30 ಡೇಸ್ ವರ್ಕೌಟ್ ಚಾಲೆಂಜ್. ಒಂದ್ ವಾರ ಒಳಗಡೆ ಒಂದ್ ದಿನ ನಾವು ಉಪವಾಸ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಇರತ್ತಂತ ನೋಡೋಣ ಬರ್ರಿ. ಬೆಳಗ್ಗೆಯಿಂದ ಸಾಯಂಕಾಲ ಏನು ತಿನ್ಲಾರ್ದೆ ಬರೀ ನೀರ್ ಮೇಲೆ ನಾವು ಉಪವಾಸ ಮಾಡ್ಬೇಕು. ಬರೀ ಲಿಕ್ವಿಡ್ ಕುಡಿಬೇಕು. ನೀವು ಎಳ್ನೀರು ಕುಡಿಬಹುದು. ಲೈಟ್ ಗೆ ಫ್ರೂಟ್ಸ್ ತಿಂತೀನಂತಂದ್ರೆ ನಡೆಯಂಗಿಲ್ಲ, ಏನು ತಿನ್ಬಾರ್ದು. ಸೊ ನೀವು ಉಪವಾಸ ಈವ್ನಿಂಗ್ ಆದ್ರೂ ಬಿಡ್ಬೋದು, ಇಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ಡೇನು ಬಿಡ್ಬೋದು. ಬೆನಿಫಿಟ್ಸ್ ಏನಂತ ನೋಡೋಣ ಬರ್ರಿ. ವೇಟ್ ಲಾಸ್ ಆಗತ್ತ, ನಮಗ್ ಶುಗರ್ ಬರಂಗಿಲ್ಲ, ಡಯಾಬಿಟೀಸ್ ಬರಂಗಿಲ್ಲ, ಇಮ್ಯುನಿಟಿ ಪವರ್ ನಮ್ದ ಬೂಸ್ಟ್ ಆಗತ್ತ. ಏಜ್ ಹಾಕೋತ್ ಹೋದ್ರೂ ನೀವು ಹೆಂಗಾಗಿ ಕಾಣಿಸ್ತೀರಿ. ನಮ್ ಬ್ರೈನ್ ಮತ್ತೆ ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗತ್ತ. ಕ್ಯಾನ್ಸರ್ ಬರೋ ಚಾನ್ಸಸ್ ಕಡಿಮೆ ಆಗತ್ತ. ಉಪವಾಸ ಮಾಡೋಬೇಕಾದ್ರೆ ಏನೆಲ್ಲ ರೂಲ್ಸ್ ಫಾಲೋ ಮಾಡ್ಬೇಕಂತಂದ್ರೆ ನಾವು ಜಸ್ಟ್ ಬರೀ ನೀರ್ ಕುಡಿಬೇಕು, ಬರೀ ಲಿಕ್ವಿಡ್ ಥಿಂಗ್. ಎಳ್ನೀರ್ ಕುಡಿಬಹುದು. ನೀವು ಟೀ ಕುಡಿತೀರ ಅಂತಂದ್ರೆ ಬ್ಲಾಕ್ ಟೀ ಕುಡಿಬೇಕು, ವಿದೌಟ್ ಹಾಲ್ ಹಾಕ್ಬೇಡ್ರಿ. ಇವನ್ ನೀವು ಬ್ಲಾಕ್ ಕಾಫಿನೂ ಕುಡಿಬಹುದು. ನೋ ಜ್ಯೂಸ್, ನೋ ಶುಗರ್ ಅವಾಯ್ಡ್ ಮಾಡ್ರಿ. ಮೇನ್ ಗೋಲ್ಡನ್ ರೂಲ್ ಹೇಳ್ಬೇಕಂದ್ರೆ ಡೋಂಟ್ ಬ್ರೇಕ್ ಯುವರ್ ಫಾಸ್ಟ್. ನಿಮ್